ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗಾಯತ್ರಿಯಲ್ಲಿ 24 ಅಕ್ಷರ 24 ವೇದಗಳು 21ನೇ ಸ್ವರೂಪ ಆ ಜ್ಞಾನಾದ್ರಿಂದ ಶಬ್ದದಲ್ಲಿ ಸೃಷ್ಟಿ ಅಂದರೆ ಅದಕ್ಕೆ ಆಳ ಅಗಲ ಇಲ್ಲಿವರೆಗೂ ಯಾರು ಕಂಡುಹಿಡಿದಿರಲಿಲ್ಲ. ಬಹಳ ಮಾಡಿ ನನ್ನ ಜ್ಞಾನದ ಇದರಿಂದ ಹೇಳೋದಾಯ್ತು ಅಂದರೆ ಸೂರ್ಯಚಂದ್ರ ಯಾವತ್ತು ಸ್ಥಾಪಿತವಾದರೂ ಅವತ್ತಿಂದಲೂ ಈ ಸನಾತನ ಧರ್ಮ ಉಳ್ಕೊಂಬಂದಿದೆ. ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಏಕೆಂದರೆ ಇದನ್ನು ಉಳಿಸ್ದಲೇ ಇದ್ದರೆ ಮುಂದಿನ ದಿವಸಗಳಲ್ಲಿ ನೀವು ತುಂಬ ಕಷ್ಟಪಡಬೇಕಾಗತ್ತೆ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ನಮ್ಮವರು 90 ವರ್ಷ 100 ವರ್ಷ ಬದುಕಿದ್ರು ಅವ್ರಿಗೆ ಮಂಡಿ ನೋವು ಬರ್ತಾ ಇರಲಿಲ್ಲ, ಅವರಿಗೆ ಯಾವುದೇ ಇದಿರಲಿಲ್ಲ. ಏಕೆಂದರೆ ಇನ್ನೊಬ್ಬರ ಖುಷಿಗೋಸ್ಕರ ಜೀವನ ಮಾಡ್ತಿದ್ರು, ತಮ್ಮ ತೃಪ್ತಿಯನ್ನು ಅದರಲ್ಲಿ ಕಾಣ್ತಾಯಿದ್ರು. ಗೊತ್ತಾಯ್ತಾ? ನಮ್ಮ ಊಟ ಪ್ರತಿಯೊಂದೂ ಸಹಿತ ಯಾವ ರೀತಿ ಇತ್ತು ಅಂತಂದರೆ, ನಮ್ಮ ದೇಶೀಯ ಅಡಿಗೆಗಳನ್ನೇ ತಿನಿಸುಗಳನ್ನೇ ಅವರ ಸ್ವತಃ ತಯಾರು ಮಾಡ್ಕೊಂಡು ತಿಂತಾಯಿದ್ರು. ಇವತ್ತು ನೀವೆಲ್ಲ ಸ್ವಲ್ಪ ಕಲ್ತಿದ್ದೀರಿ ಅಂತ ಮಾತ್ರಕ್ಕೆ ಪಿಜ್ಜಾ ಬರ್ಗರ್ ತಿಂತಾಯಿದ್ದೀರಿ. ನಿಮಗೆ 30 ವರ್ಷಕ್ಕೆ ಸಕ್ಕರೆ ಕಾಯಿಲೆ ಬರ್ತಾಯಿದೆ, 45ಕ್ಕೆ ಕ್ಯಾನ್ಸರ್ ಬರ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮೊಬೈಲನ್ನು ಹೆಚ್ಚು ಬಳಸಬೇಡಿ. ನಮ್ಮಲ್ಲಿ ಬೇಕಾದಷ್ಟು ಗ್ರಂಥ ಭಂಡಾರ ಇದೆ. ಅದನ್ನೇನು ಹೇಳ್ತಾನೆ, ತಿಣಿಕಿದನು ಪಣಿರಾಜಕೇತನ. ಪಣಿರಾಜಕೇತನ ಅಂದರೆ ಬೇರೆ ಯಾರೂ ಅಲ್ಲ, ಸರ್ಪ. ಈ ಭೂಮಿನ ಹೊತ್ತಿರೋನಿದ್ದಾನೆ. ಅವನು ವೇದಗಳು, ಕಾವ್ಯಗಳು, ಶಾಸ್ತ್ರಗಳು, ಪುರಾಣಗಳು, ಸಂಸ್ಕಾರಗಳು ಅದನ್ನು ತಾಳೆಗರಿಯಲ್ಲಿರೋದನ್ನು ಹೊರಕಾಗದಲ್ಲಿ ತಿಣುಕಿದಾನೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಎಲ್ಲ ಸಮಯದಲ್ಲಿ 10 ನಿಮಿಷ ದೇವ್ರ ಸ್ಮರಣೆ ಮಾಡ್ತಾ ದಯವಿಟ್ಟು ಅದನ್ನೆಲ್ಲ ಓದಿ ಅನ್ನೋದೇ ನನ್ನ ಕಳಕಳಿಯ ಮನವಿ. ಇಲ್ಲಿಗೆ ಪೂಜೆಗೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ಪ್ರಕಾಶ್ ಅಮ್ಮಣ್ಣೆ ಅವರು ಕರ್ಕೊಂಬಂದರು. ಇಲ್ಲಿ ದರ್ಶನ ಮಾಡಲಾಗೆ ನಮ್ಮ ಜನ್ಮಾಂತರದ ಪಾಪ ಕರ್ಮಗಳೆಲ್ಲ ದೂರ ಆಯಿತು ಅಂತ ನಾನು ಭಾವಿಸ್ತೀನಿ. ಬನ್ನಿ. ಇವಾಗ ಅದಿಲ್ಲ ಅದೆಲ್ಲ ಮಾಯ ಆಗ್ತಾ ಇದೆ. ಅದಕ್ಕೆ ಒಂದು ನಿಲ್ಲುವಂಥ ಒಂದು ಸಾಮರ್ಥ್ಯ ಇದೆ. ಅದೇ ನೀವು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗಾಯತ್ರಿಯಲ್ಲಿ 24 ಅಕ್ಷರ 24 ವೇದಗಳು 21ನೇ ಸ್ವರೂಪ ಆ ಜ್ಞಾನಾದ್ರಿಂದ ಶಬ್ದದಲ್ಲಿ ಸೃಷ್ಟಿ ಅಂದರೆ ಅದಕ್ಕೆ ಆಳ ಅಗಲ ಇಲ್ಲಿವರೆಗೂ ಯಾರು ಕಂಡುಹಿಡಿದಿರಲಿಲ್ಲ. ಬಹಳ ಮಾಡಿ ನನ್ನ ಜ್ಞಾನದ ಇದರಿಂದ ಹೇಳೋದಾಯ್ತು ಅಂದರೆ ಸೂರ್ಯಚಂದ್ರ ಯಾವತ್ತು ಸ್ಥಾಪಿತವಾದರೂ ಅವತ್ತಿಂದಲೂ ಈ ಸನಾತನ ಧರ್ಮ ಉಳ್ಕೊಂಬಂದಿದೆ. ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಏಕೆಂದರೆ ಇದನ್ನು ಉಳಿಸ್ದಲೇ ಇದ್ದರೆ ಮುಂದಿನ ದಿವಸಗಳಲ್ಲಿ ನೀವು ತುಂಬ ಕಷ್ಟಪಡಬೇಕಾಗತ್ತೆ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ನಮ್ಮವರು 90 ವರ್ಷ 100 ವರ್ಷ ಬದುಕಿದ್ರು ಅವ್ರಿಗೆ ಮಂಡಿ ನೋವು ಬರ್ತಾ ಇರಲಿಲ್ಲ, ಅವರಿಗೆ ಯಾವುದೇ ಇದಿರಲಿಲ್ಲ. ಏಕೆಂದರೆ ಇನ್ನೊಬ್ಬರ ಖುಷಿಗೋಸ್ಕರ ಜೀವನ ಮಾಡ್ತಿದ್ರು, ತಮ್ಮ ತೃಪ್ತಿಯನ್ನು ಅದರಲ್ಲಿ ಕಾಣ್ತಾಯಿದ್ರು. ಗೊತ್ತಾಯ್ತಾ? ನಮ್ಮ ಊಟ ಪ್ರತಿಯೊಂದೂ ಸಹಿತ ಯಾವ ರೀತಿ ಇತ್ತು ಅಂತಂದರೆ, ನಮ್ಮ ದೇಶೀಯ ಅಡಿಗೆಗಳನ್ನೇ ತಿನಿಸುಗಳನ್ನೇ ಅವರ ಸ್ವತಃ ತಯಾರು ಮಾಡ್ಕೊಂಡು ತಿಂತಾಯಿದ್ರು. ಇವತ್ತು ನೀವೆಲ್ಲ ಸ್ವಲ್ಪ ಕಲ್ತಿದ್ದೀರಿ ಅಂತ ಮಾತ್ರಕ್ಕೆ ಪಿಜ್ಜಾ ಬರ್ಗರ್ ತಿಂತಾಯಿದ್ದೀರಿ. ನಿಮಗೆ 30 ವರ್ಷಕ್ಕೆ ಸಕ್ಕರೆ ಕಾಯಿಲೆ ಬರ್ತಾಯಿದೆ, 45ಕ್ಕೆ ಕ್ಯಾನ್ಸರ್ ಬರ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮೊಬೈಲನ್ನು ಹೆಚ್ಚು ಬಳಸಬೇಡಿ. ನಮ್ಮಲ್ಲಿ ಬೇಕಾದಷ್ಟು ಗ್ರಂಥ ಭಂಡಾರ ಇದೆ. ಅದನ್ನೇನು ಹೇಳ್ತಾನೆ, ತಿಣಿಕಿದನು ಪಣಿರಾಜಕೇತನ. ಪಣಿರಾಜಕೇತನ ಅಂದರೆ ಬೇರೆ ಯಾರೂ ಅಲ್ಲ, ಸರ್ಪ. ಈ ಭೂಮಿನ ಹೊತ್ತಿರೋನಿದ್ದಾನೆ. ಅವನು ವೇದಗಳು, ಕಾವ್ಯಗಳು, ಶಾಸ್ತ್ರಗಳು, ಪುರಾಣಗಳು, ಸಂಸ್ಕಾರಗಳು ಅದನ್ನು ತಾಳೆಗರಿಯಲ್ಲಿರೋದನ್ನು ಹೊರಕಾಗದಲ್ಲಿ ತಿಣುಕಿದಾನೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಎಲ್ಲ ಸಮಯದಲ್ಲಿ 10 ನಿಮಿಷ ದೇವ್ರ ಸ್ಮರಣೆ ಮಾಡ್ತಾ ದಯವಿಟ್ಟು ಅದನ್ನೆಲ್ಲ ಓದಿ ಅನ್ನೋದೇ ನನ್ನ ಕಳಕಳಿಯ ಮನವಿ.
ಇಲ್ಲಿಗೆ ಪೂಜೆಗೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ಪ್ರಕಾಶ್ ಅಮ್ಮಣ್ಣೆ ಅವರು ಕರ್ಕೊಂಬಂದರು. ಇಲ್ಲಿ ದರ್ಶನ ಮಾಡಲಾಗಿ ನಮ್ಮ ಜನ್ಮಾಂತರದ ಪಾಪ ಕರ್ಮಗಳೆಲ್ಲ ದೂರ ಆಯಿತು ಅಂತ ನಾನು ಭಾವಿಸ್ತೀನಿ. ಬನ್ನಿ. ಇವಾಗ ಅದಿಲ್ಲ. ಅದೆಲ್ಲ ಮಾಯ ಆಗ್ತಾ ಇದೆ. ಅದಕ್ಕೆ ಎಲ್ಲಿ ನಿಲ್ಲುವಂಥ ಒಂದು ಸಾಮರ್ಥ್ಯ ಬೇಕು. ಅದೇ ಇವಾಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.